ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ನಮಸ್ಕಾರ ಶ್ರೋತೃಗಳೇ,
ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಇಂತಹ ಮೋಜಿನ ಗೀತೆಗಳನ್ನು ಕೇಳುತ್ತಿದ್ದರೆ ಏನೋ ಒಂದು ಬಗೆಯ ಸಂತೋಷ ಅಲ್ಲವೇ? ಮಕ್ಕಳ ಗೀತೆ, ಶಾಲೆಯ ಗೀತೆ. ಇದರ ರಚನೆ ದುಂಡಿರಾಜ್ ಅವರಿಂದ, ಸಂಗೀತ ಉಪಾಸನಾ ಮೋಹನ್ ಮತ್ತು ಹಾಡಿದವರು ಆಲಾಪನ ತಂಡ. ನಿಮಗೆ ಗೊತ್ತಿರಬಹುದು, ಕಳೆದ ಗುರುವಾರ ನವೆಂಬರ್ 14ನೇ ತಾರೀಕು ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಅಲ್ಲದೆ ಆ ದಿನವನ್ನು ಮಕ್ಕಳ ದಿನ ಎಂದು ಆಚರಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರನ್ನು ಸ್ಮರಿಸಿಕೊಳ್ಳೋಣ. ಇದು ಸಿಡ್ನಿ ಕನ್ನಡವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಿಮಗೆ ತಿಳಿದಂತೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇಂದು ನವೆಂಬರ್ ತಿಂಗಳ 17ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ಇನ್ನು ನಮ್ಮ ತರಂಗಾಂತರ FM 88.5 ಎಲ್ಲರೂ ಮಾಡೋ ಥರ ನೀವು ಕೂಡ ನಿಮ್ಮ ಕಂಪ್ಯೂಟರ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು. ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹಾಕಿದ್ರೆ ಸಾಕು, ನಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರ ಬಲಗಡೆ ಮೇಲೆ ಲೈವ್ ಸ್ಟ್ರೀಮಿಂಗ್ ಕೂಡ ಇದೆ. ಅದಲ್ಲದೆ ಇವತ್ತು ಎಷ್ಟೋ ಜನ ಉಪಯೋಗಿಸೋ ಥರ ಟ್ಯೂನ್ ಮೊದಲಾದ ಆ್ಯಪ್ಗಳನ್ನು ನೀವು ಉಪಯೋಗಿಸ್ಬೋದಾಗಿದೆ. ಆದರೆ ಇವೆಲ್ಲ ಏನೇ ಆದರೂ ನಮಗೆ ನಿಮ್ಮ ಸಲಹೆ, ಟೀಕೆ ಮುಖ್ಯ ಮತ್ತು ಅವಶ್ಯಕ. ದಯವಿಟ್ಟು ಫೋನ್ ಮಾಡಿ. ನಮ್ಮ ನಂಬರು 98162777 9816277777. ಆಮೇಲೆ ಒಂದೆರಡು ದಿನಗಳ ನಂತರ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ನಲ್ಲಿ ಕೂಡ ಲಭ್ಯ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಳ್ಳಲು ಒಂದು ಅವಕಾಶ ಇದ್ದೇ ಇದೆ. ಇನ್ನು ಇವತ್ತಿನ ಕಾರ್ಯಕ್ರಮ ವಿಶೇಷ ಏನು ಅಂತ ಕೇಳ್ತಾರೆ. ಒಂದು, ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಮತ್ತು ಮಕ್ಕಳ ದಿನಾಚರಣೆ. 2, ಚಂದ್ರಿಕಾ ಇಂದುಶೇಖರ್ ಅವರಿಂದ ಕಾವ್ಯವಾಚನ. ಇದೆಲ್ಲ ಶುರುವಾಗಕ್ಕೆ ಮುಂಚೆ ಇನ್ನೊಂದು ಸುಶ್ರಾವ್ಯವಾದ ಕನ್ನಡ ಗೀತೆಯನ್ನು ಕೇಳಿಬಿಟ್ಟು ನಾವು ನಮ್ಮ ಕಾರ್ಯಕ್ರಮಕ್ಕೆ ಇಳಿಯೋಣ. ದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ಇಂದು ಕೆಂದಾವರೆಯ ದಳದಲಿಸಿ ದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ಮಂದ ಮಾರುತ ನೀರಲಿ ಮರಿದುಂಬಿರಲಿ ಅತಿಥಿಗಳ ಕರೆಯಬೇಕೇ ಇಂದು ಕೆಂದಾವರೆಯ ದಳದಳಿಸಿ ದಾರಿಯಲ್ಲಿ ಕಚಗುಳಿಡಲು ದುಂಬಿಗಳು ಒಲವನೆ ಗುಂಜಿಸಿರಲು ನಾಚಿ ತಲೆ ಬಾಗಿಸಿತು ಕಮಲ ದೂರದ ಬಾನದಾರಿಯಲ್ಲಿ ಸಪ್ತಾಶ್ವೇರಿ ಬಹನು ಇಂದು ಕೆಂದಾವರೆಯ ದಳದಳಿಸಿ ದಾರಿ
ಹಲವು ಬಲೆಗಳನ್ನಿಟ್ಟು ನೀರಿನಾಳದೊಳವನು ಬಿಂಬಿಸುವನು. ಮೈ ಮರೆತುದ ಪದ್ಮ ಪರಮೆಗಳ ಪರಿವಾರ ಮಂಜಾಗಿ ಕರಗಿತ್ತು ಸುತ್ತಮುತ್ತ. ಇಂದು ಕೆಂದಾವರೆಯ ದಳದಳಿಸಿದಾರಿಯಲಿ ಬರುವ ಬಾಳಿನ ಕನಸು ರವಿಯಾಗಿ ಬಹುದೇನು ಕಾಯಬೇಕೋ ಅದಕ್ಕೆ ಎಲ್ಲಿವರೆಗೆ. ಅದರ ಅರ್ಥ ಏನಿರ್ಬೋದು ಅಂತ ಊಹಿಸಿ ನೋಡಿ ಶ್ರೋತೃಗಳೇ. ಈಗ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗಕ್ಕೆ ಬರೋಣ. ನೆಹರು ಅವರ ಜನ್ಮದಿನ ಮತ್ತು ಮಕ್ಕಳ ದಿನಾಚರಣೆ. ಜವಾಹರ್ಲಾಲ್ ನೆಹರು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು. ಭಾರತದ ಮೊದಲ ಪ್ರಧಾನಿಯಾಗಿ 1947ರಿಂದ 64ರವರೆಗೆ ಕಾರ್ಯನಿರ್ವಹಿಸಿದರು. ದೇಶದ ಪ್ರಗತಿಗೆ ಅನೇಕಾನೇಕ ಯೋಜನೆಗಳನ್ನು ಹಾಕಿ ದೇಶದ ಕೈಗಾರೀಕರಣ, ವಿದ್ಯಾಪ್ರಸಾರ ಮೊದಲಾದವುಗಳಿಗೆ ಅಡಿಪಾಯ ಹಾಕಿ ಭಾರತದ ಮುನ್ನಡೆಗೆ ಕಾರಣರಾದರು. ಇವೆಲ್ಲ ಎಲ್ಲೆಲ್ಲೂ ಮೂಡಿ ಬಂದಿರುವ ಭಾವನೆಗಳು ನಮಗೆ ತಿಳಿದಂತೆ. ಆದರೆ ನೋಡಿ ಶ್ರೋತೃಗಳೇ, ಕಾಲ ಒಂದು ಜರಡಿಯಂತೆ. ಜಳ್ಳು ತೂರಿಕೊಂಡು ಹೋಗಿ ಗಟ್ಟಿಯಾದದ್ದು ಮಾತ್ರ ಉಳಿಯುತ್ತದೆ. ಈ ಜರಡಿ ಹಿಡಿಯುವಿಕೆ ಅಥವಾ ಮೌಲೀಕರಣ ಅಥವಾ ಪುನರ್ಮೌಲೀಕರಣ, ಇಂಗ್ಲೀಷ್ನಲ್ಲಿ ರೀಎವ್ಯಾಲ್ಯೂಯೇಷನ್ ಅಂತಾರೆ, ಅದಾಗುತ್ತಲೇ ಇರುತ್ತದೆ. ಸರ್ಕಾರ ಬದಲಾದಂತೆ, ಜನರ ಆಲೋಚನಾ ಕ್ರಮ ಬದಲಾದಂತೆ ನೋಡುವ ದೃಷ್ಟಿಯೂ ಬದಲಾಗುತ್ತೆ. ನೆಹರು ಅವರ ಬಗ್ಗೆಯೂ ಅಷ್ಟೇ. ಈಗ ಅನೇಕ ಭಿನ್ನಾಭಿಪ್ರಾಯಗಳು ಏಳುತ್ತಿವೆ. ಅನೇಕ ನಮಗೆ ಅರಿವಿಲ್ಲದ ಸಂಗತಿಗಳು ಹೊರಬರುತ್ತಿವೆ. ಆದರೆ ಸಿಡ್ನಿ ಕನ್ನಡವಾಣಿ ಅದು ಯಾವುದಕ್ಕೂ ಭಾಗಿಯಲ್ಲ. ನೆಹರು ಅವರು ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸುತ್ತಾ ಶ್ರದ್ಧಾಂಜಲಿಯೊಂದನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇದನ್ನು ಸಂಸ್ಕೃತಿ ಸಲ್ಲಾಪ ತಾಣದಿಂದ ತೆಗೆದುಕೊಳ್ಳಲಾಗಿದೆ. ಇದರ ಲೇಖಕರು ಯಾರೋ ತಿಳಿದಿಲ್ಲ, ಆದರೆ ಅದನ್ನು ನಮಗೆ ಪರಿಚಿತವಾಗಿರುವ ಉಮಾ ಕಟ್ಟಿ ಅವರು ಓದುತ್ತಾ ಇದ್ದಾರೆ. ಇದೋ ಕೇಳಿ, ಉಮಾ ಕಟ್ಟಿ ಅವರು ನೆಹರು ಅವರ ಬಗ್ಗೆ ಓದ್ತಾ ಇದ್ದಾರೆ. ಶ್ರೋತೃಗಳಿಗೆಲ್ಲ ಉಮಾ ಕಟ್ಟಿಯ ನಮಸ್ಕಾರಗಳು ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ಸಂಸ್ಕೃತಿ ಸಲ್ಲಾಪ ಜಾಲತಾಣದಿಂದ ಆಯ್ದ ಒಂದು ಲೇಖನವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಇಲ್ಲಿ ಹೇಳಿದ ವಿಷಯಗಳು, ಅಭಿಪ್ರಾಯಗಳು ನನ್ನದಲ್ಲ, ಲೇಖಕರದ್ದು. ಜವಾಹರ್ಲಾಲ್ ನೆಹರು. ಇಂದು ಜವಾಹರ್ಲಾಲ್ ನೆಹರು ಅವರ ಸಂಸ್ಮರಣೆ ದಿನ. ಅವರನ್ನು ಸ್ಮರಿಸಿದರೆ ಇಷ್ಟವಾಗದವರು ತುಂಬಿ ತುಳುಕುತ್ತಿದ್ದಾರೆ. ನಾನು ಎಲ್ಲರಿಗೂ ಇಷ್ಟವಾದದ್ದನ್ನು ಬರೆಯಲಾರೆ. ನನ್ನೊಳಗಿರುವ ಅಂತರಾತ್ಮದ ಕೂಗನ್ನು ನಾ ಹಿಂಬಾಲಿಸುವೆ. 1964 ಮೇ 22 ದಿನ ನಾನು 1ನೇ ಕ್ಲಾಸಿಗೆ ಸೇರಿದ್ದೆ. ಆಗ ಶಿಶುವಿಹಾರ ಇಲ್ಲದ್ದರಿಂದ ಶಾಲೆಗೆ ಅದೇ ಮೊದಲ ಪ್ರವೇಶ. ಮೇ 27ರಂದು ಶಾಲೆಯಲ್ಲಿ ಗಂಭೀರ ವಾತಾವರಣ. ಪ್ರಧಾನಿ ನೆಹರು ಹೋಗಿಬಿಟ್ರು ಎಂದರೆ ಏನು ಅಂತ ಗೊತ್ತಿಲ್ಲದೆ ಆ ದಿನ ಶಾಲೆ ಇಲ್ಲ ಅಂತ ಮಾತ್ರ ಮನೆಗೆ ಹೋಗಿದ್ದು ನೆನಪು. ಅದೇನೋ ದುಃಖದ ಸಂಗತಿ ಎಂಬ ವಾತಾವರಣ ಎಲ್ಲೆಡೆ ಇತ್ತು ಎಂಬ ಅರಿವು ಮಾತ್ರ ಇದ್ದದ್ದು ಸ್ಪಷ್ಟವಿದೆ. ನಾವು ಪುಟ್ಟವರಿದ್ದಾಗ ನಮ್ಮ ಮನೆಯವರಿಗೆಲ್ಲ ಗಾಂಧಿ ನೆಹರು ಎಂದರೆ ಅದೇನೋ ಭಕ್ತಿ. ತಮಗಿರುವ ತಾಪತ್ರಯಗಳ ಬಗ್ಗೆ, ಬೆಲೆ ಜಾಸ್ತಿ ಆಗುವ ಬಗ್ಗೆ, ಲೋಕ ಕೆಟ್ಟು ಹೋಗುತ್ತಿರುವ ಬಗ್ಗೆ ಇತ್ಯಾದಿ ಹಲವು ಬಗೆಯ ಬೇಸರಗಳಿದ್ದರೂ ನಮ್ಮ ಕಾಲದ ಜನರಂತೆ ಎಲ್ಲದಕ್ಕೂ ಪ್ರಧಾನಮಂತ್ರಿಯನ್ನು ಹೊಣೆ ಮಾಡಿ ತೀಟೆ ತೀರಿಸಿಕೊಳ್ಳುವ ಚಪಲ ಅಂದಿನ ನಮ್ಮ ಸುತ್ತಮುತ್ತಲಿನ ಹಿರಿಯರಿಗೆ ಇದ್ದಂತಿರಲಿಲ್ಲ.
ನೆಹರು ಬರುತ್ತಾರೆ, ನೆಹರು ರೇಡಿಯೋದಲ್ಲಿ ಭಾಷಣ ಮಾಡುತ್ತಾರೆ ಅಂದರೆ ಅಂದು ರಾಮ ಮಂದಿರದ ಪಾರಾಯಣಕ್ಕೆ ಚಕ್ಕರ್ ಹಾಕಿ ರೇಡಿಯೋ ಮುಂದೆ ಕುಳಿತುಕೊಳ್ಳುತ್ತಿದ್ದ ನಿಷ್ಠರ ಕಾಲ ಅದು. ನೆಹರು ಬದುಕಿರುವವರೆಗೆ ನಂತರ ಹಲವು ವರ್ಷ ಇಂದಿರಾ ಗಾಂಧಿ ಅವರಿಗೆ ಕೂಡ ರಾಜಗೌರವ ಅಂದಿನ ಜನರಲ್ಲಿ ಇತ್ತು. ನೆಹರು ಅವರ ದಿನಗಳಲ್ಲಿ ಭಾರತದ ರಾಜಕೀಯದಲ್ಲಿ ವಿರೋಧ ಪಕ್ಷಗಳು ಗಳಿಸಿದ್ದ ಕ್ಷೀಣ ಬೆಂಬಲ ಕೂಡ ಅಂದಿನ ಜನರಲ್ಲಿದ್ದ ಗಾಂಧಿ ನೆಹರು ಜನಭಕ್ತಿಗಳನ್ನು ಸಾರುತ್ತದೆ. ನೆಹರು ಎಂದರೆ ಮೊದಲು ಹೃದಯವನ್ನು ತಟ್ಟುವ ವಿಚಾರವೆಂದರೆ ದೇಶ ವಿದೇಶಗಳಲ್ಲಿ ಸುಖಭೋಗಗಳಲ್ಲಿ ಬೆಳೆದ ಒಬ್ಬ ಹುಡುಗ ಸಾಮಾನ್ಯ ಮಟ್ಟಕ್ಕೆ ತನ್ನನ್ನು ಪರಿವರ್ತಿಸಿಕೊಂಡ ರೀತಿ. ಅವರ ತಂದೆ ಮೋತಿಲಾಲ್ ನೆಹರು ಅವರಿಗೆ ಅಂದಿನ ಬುದ್ಧಿವಂತ ಜನಾಂಗದಲ್ಲಿ ಜಾಗೃತವಾಗಿದ್ದ ಸ್ವಾತಂತ್ರ್ಯ ಎಂಬ ವಿಚಾರಧಾರೆಯಲ್ಲಿ ಪಾಲ್ಗೊಳ್ಳುವಿಕೆ ಆಕರ್ಷಣೀಯ ವಿಚಾರವಾಗಿತ್ತು. ತಂದೆಯಂತೆ ಬ್ಯಾರಿಸ್ಟರ್ ಪದವಿ ಪಡೆದ ನೆಹರು ಕೂಡ ಆ ಅಲೆಯಲ್ಲಿನ ಆಕರ್ಷಣೆಗೆ ಒಳಪಟ್ಟರು. ಬಹುಶಃ ಗಾಂಧೀಜಿಯಂತಹ ಕ್ರಿಯಾಶೀಲ ವ್ಯಕ್ತಿ ಇಲ್ಲದಿದ್ದರೆ ನಾವು ಇಂದಿನ ಸಮಾಜದಲ್ಲಿ ಎಲ್ಲೆಡೆ ಸಮಾಜೋದ್ಧಾರದ ಚಿಂತನೆ ನಡೆಸುವ ಹಾಗೆ ಬುದ್ಧಿವಂತ ಜನರ ಸ್ವಾತಂತ್ರ್ಯ ಸಿದ್ಧಾಂತಗಳು ಕ್ಲಬ್ಬುಗಳು, ಪಾರ್ಕುಗಳು, ಪಾರ್ಟಿಗಳು, ಸಮಾರಂಭಗಳು ಇತ್ಯಾದಿಗಳಲ್ಲಿ ಹೊತ್ತುಕೊಳೆಯುವ ಚಿಂತನೆಗಳಿಗಾಗಿ ಉಳಿದು ಬಿಡುತ್ತಿತ್ತೇನೋ. ಸುಖದ ಸುಪ್ಪತ್ತಿಗೆಯಲ್ಲಿ ಬಾಲ್ಯ ಕಳೆದು ಹಾರ್ವರ್ಡ್, ಕೇಂಬ್ರಿಡ್ಜ್ ಮುಂತಾದೆಡೆಗಳಲ್ಲಿ ಭೋಗದ ವಿದ್ಯಾರ್ಥಿ ಜೀವನ ನಡೆಸಿದ ಈ ಹುಡುಗ ಮುಂದೆ ಗಾಂಧೀಜಿಯಂತಹ ವ್ಯಕ್ತಿಯ ಮೂಡಿಗೆ ಒಳಗಾಗಿ ಸಾಮಾನ್ಯನಾಗಿ ಸಾಧಾರಣ ರೀತಿಯಲ್ಲಿ ಬದುಕನ್ನು ನಡೆಸುವ ರೀತಿಗೆ ತನ್ನೆನ್ನೇ ಒಡಂಬಡಿಸಿಕೊಂಡು ಜೈಲುಗಳಲ್ಲಿ ವರ್ಷಾನುಗಟ್ಟಲೆ ಬದುಕಿದ ಕಷ್ಟಗಳನ್ನು ತನ್ನ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದು, ನನ್ನ ಆತ್ಮಕ್ಕೆ ಅದೇನೂ ಮಾಡಲಾರದು ಎನ್ನುವಂತೆ ಬದುಕಿದ ರೀತಿ ಸಾಮಾನ್ಯವಾದದ್ದಲ್ಲ. ಜೈಲುಗಳಲ್ಲಿ ಹಲವಾರು ವರ್ಷ ಕೊಳೆಯುತ್ತಿದ್ದಾಗ ಕಾಲಹರಣ ಮಾಡದೆ ಅಧ್ಯಯನದ ಜೊತೆಗೆ ದ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತಹ ಬರಹಗಳ ಮೂಲಕ ತಮ್ಮ ಮಗಳ ಜೊತೆಯಲ್ಲಿ ಪತ್ರಗಳ ಮೂಲಕ ಚಿಂತನೆಗಳನ್ನು ಹಂಚುತ್ತಲೇ ಆ ಬರಹಗಳಲ್ಲಿನ ವೈಶಿಷ್ಟ್ಯತೆಯ ಚಿಂತನೆಗಳಿಗಾಗಿ H.G. ವೇಲ್ಸ್ ಅಂತ ಮಹಾನ್ ಬರಹಗಾರರಿಂದ ಕೂಡ ಮಹಾನ್ ಚಿಂತಕ ಎಂಬ ಪ್ರಶಂಸೆ ಪಡೆದರು. ಇದು ಅವರ ಅಪಾರ ಅಧ್ಯಯನಶೀಲ ಪ್ರವೃತ್ತಿಗೆ ಹಿಡಿದ ಕನ್ನಡಿಯಾಗಿದೆ. ರಾಜಕೀಯ ವಲಯದಲ್ಲಿ ನೆಹರು ಅವರ ವಿರೋಧ ಪಕ್ಷದಲ್ಲಿದ್ದ ವಾಜಪೇಯಿ ಅವರು ಹೇಳುವ ಮಾತುಗಳು ಇಲ್ಲಿ ಉಲ್ಲೇಖನೀಯವಾದದ್ದು. ನಾನು ನೆಹರು ಅವರ ಅಭಿಮಾನಿ. ಅವರ ಜ್ಞಾನದ ಆಳ ಆಧ್ಯಾತ್ಮದ ಸಂಯೋಗ ಪಡೆದಿತ್ತು. ಗಂಗೆಯ ಕುರಿತಾಗಿ ಅವರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ನೀಡಿರುವ ವರ್ಣನೆ ಒಬ್ಬ ಶ್ರೇಷ್ಠ ಕವಿಗೆ ಮಾತ್ರ ಸಾಧ್ಯವಿದ್ದಂಥದ್ದು. ನೆಹರು ಅವರ ಆಳ್ವಿಕೆಯ ಬಗ್ಗೆ ಅವಲೋಕನಗಳನ್ನು ರಾಜಕೀಯ ಪಂಡಿತರು, ಆರ್ಥಿಕ ಶಾಸ್ತ್ರಜ್ಞರು ನಡೆಸಬೇಕಾದ ಮತ್ತು ಅವರುಗಳು ಅನುದಿನವೂ ನಡೆಸುತ್ತಿರುವ ವಿಚಾರ. ಈ ವಿಚಾರವನ್ನು ನನ್ನ ಮಾತಿನ ಚಪಲದಿಂದ ಇಲ್ಲಿ ಮೂಡಿಸುವುದು ವ್ಯರ್ಥ ಪ್ರಯತ್ನವಾದೀತು. ನಮ್ಮಲ್ಲಿ ಆಗುವ ಅನಾಹುತಿಗಳಿಗೆಲ್ಲ ಚುಕ್ಕಾಣಿ ಹಿಡಿದ ನಾಯಕನನ್ನೇ ದೂಷಿಸುವ ಪರಿ ನೆನ್ನೆ ಇಂದಿನದೇನಲ್ಲ. ಆಗುವ ಅನಾಹುತಿಗಳಿಗೆಲ್ಲ ಅವರೇ ಕಾರಣರು ಎನ್ನುತ್ತೇವೆ. ಆದರೆ ಭಾರತದಂತಹ ಸಂಕೀರ್ಣ ಸಮಾಜದಲ್ಲಿ ಆಡಳಿತ ನಡೆಸುವುದು ಸುಲಭ ಸಾಧ್ಯವಲ್ಲ ಎಂದು ಒಬ್ಬರಾದ ಮೇಲೆ ಒಬ್ಬರು ಬಂದ ಪ್ರಧಾನಿಗಳು ನಮಗೆ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂಬುದಂತೂ ಸತ್ಯ. ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸುಂದರ ಚಾಲನೆ ಕೊಟ್ಟದ್ದು ಈ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಗಳಿಂದ ಮೊದಲುಗೊಂಡು ಭಾರತೀಯ ವಿಜ್ಞಾನ ಸಂಸ್ಥೆ, ಭಾರತೀಯ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ, ಭಾರತೀಯ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಮುಂತಾದ ಪ್ರಮುಖ ವ್ಯವಸ್ಥೆಗಳವರೆಗೆ ಅವರು ತೋರಿದ ಭವಿಷ್ಯದ ಚಿಂತನೆಗಳ ಫಲವನ್ನು ನಮ್ಮ ಸಮಾಜ ಮುಂಬಂದ ವರ್ಷಗಳಲ್ಲಿ ಖಂಡಿತವಾಗಿ ಅನುಭವಿಸುತ್ತಿದೆ. ಆರ್ಥಿಕ ಉದಾರೀಕರಣದ ಇಂದಿನ ದಿನಗಳಲ್ಲಿ ವಿದೇಶಿ ಸಹಯೋಗಗಳು, ಕಂಪ್ಯೂಟರ್ ಸಾಫ್ಟ್ವೇರ್, ದೂರವಾಣಿ ಸಂಪರ್ಕ ಇತ್ಯಾದಿಗಳ ಬಗ್ಗೆ, ಅದರಿಂದ ಭಾರತ ಸಾಧಿಸಿರುವ ಪ್ರಗತಿ ಬಗ್ಗೆ ಚಿಂತಿಸುವ ಇಂದಿನ ಸಮಾಜದಲ್ಲಿ ನೆಹರು ಅವರ ಸಮಾಜವಾದದ ಚಿಂತನೆಗಳು ಹೇಗೆ ಸ್ವೀಕೃತವಾಗುತ್ತದೋ ಹೇಳುವುದು ಕಷ್ಟ. ಆದರೆ ಅಂದಿನ ದಿನಗಳಲ್ಲಿ ಜನರ ದಿನನಿತ್ಯದ ಬದುಕಿನ ಅವಶ್ಯಕತೆಗಳು, ಶಿಕ್ಷಣ, ವ್ಯವಸಾಯ, ಕೈಗಾರಿಕೆಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳು, ಬೇಕಿದ್ದ ಸಂಪನ್ಮೂಲಗಳು ಮುಂತಾದವುಗಳನ್ನು ಪಡೆಯಲು ಅದೇ ಆಗ ಸ್ವಾತಂತ್ರ್ಯ ಪಡೆದಿದ್ದ ಯಾವುದೇ ದೇಶವಾಗಲಿ ಆರ್ಥಿಕವಾಗಿ ನಮ್ಮನ್ನು ಗಂಭೀರವಾಗಿ ಪರಿಗಣಿಸದಿದ್ದ ಆ ದಿನಗಳಲ್ಲಿ ಖಾಸಗಿ ವ್ಯವಸ್ಥೆಗಳ ಮೂಲಕ ಗಣನೀಯ ಪ್ರಮಾಣದಲ್ಲಿ ಸಾಧ್ಯವಿತ್ತೆ ಎಂದು ಕೂಡ ಯೋಚಿಸುವುದು ಅವಶ್ಯಕತೆ ಇದೆಯೇನೋ ಎನಿಸುತ್ತದೆ. ಲಾಭ ಇರುವವರೆಗೆ ವಿಮಾನಯಾನ ಕ್ಷೇತ್ರ ಹಿಡಿದು ಅದು ಒಂದು ಚೂರು ಕಡಿಮೆಯಾದಾಗ ಪಲಾಯನ ಮಾಡುತ್ತಿರುವ ಇಂದಿನ ಕೆಲವೊಂದು ಉದ್ಯಮಿಗಳು ಭಾರತ ಅಂದಿನ ದಿನಗಳಲ್ಲಿ ಕಷ್ಟದ ಕ್ಷಣಗಳಲ್ಲಿ ಏನಾದರೂ ಮಾಡುತ್ತಿದ್ದರೆ ಎಂಬುದು ಕೂಡ ಚಿಂತನೆಗೆ ಯೋಗ್ಯವಾದದ್ದು. ಮತ್ತೊಂದು ವಿಚಾರವೆಂದರೆ ಅಂದಿನ ದಿನಗಳಲ್ಲಿದ್ದ ಕರ್ತವ್ಯನಿಷ್ಠರು ಏನು ಮಾಡಿದರೋ ಅದನ್ನು ಮಾಡಿದ ರೀತಿಯ ಶ್ರದ್ಧೆ ಕೂಡ ಬೆರಗುಗೊಳಿಸುವಂತಹುದು. ಉದಾಹರಣೆಗೆ ಹೇಳುವುದಾದರೆ ಅಂದಿನ ದಿನದಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡಲು ಇದ್ದ ವ್ಯವಸ್ಥೆಗಳು,
ನಾನು ಕೆಲಸ ನಿರ್ವಹಿಸುತ್ತಿದ್ದ HMT ಸಂಸ್ಥೆಯ ಅನುಭವದಲ್ಲಿ ಹೇಳುವುದಾದರೆ, ಇಡೀ ದೇಶದಲ್ಲಿ ಅದರ 27 ಘಟಕಗಳು ದೇಶದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದವು. ಪ್ರತಿಯೊಂದಕ್ಕೂ ಘಟಕಗಳಿಗೂ 10 ಪಟ್ಟು ಪ್ರಗತಿ ಸಾಧಿಸಿದರೂ ಸಾಲದಷ್ಟು ಸಾವಿರಾರು ಎಕರೆಗಳ ಭೂಮಿ. ಆ ಕಾರ್ಖಾನೆಗಳ ಆವರಣಗಳಲ್ಲೆಲ್ಲ ಮರ ಗಿಡಗಳು, ಉದ್ಯಾನವನಗಳಿಂದ ಶೋಭಿತ. ಕೆಲಸಗಾರರಿಗೆ, ಅಧಿಕಾರಿಗಳಿಗೆ ಉನ್ನತ ದರ್ಜೆಯ ಟೌನ್ಶಿಪ್ ನಿರ್ಮಾಣ. ಅಲ್ಲಿ ಆಟದ ಬಯಲು, ಮಕ್ಕಳಿಗೆ ಓದು ನಿವಾಸ, ಕ್ಲಬ್ಬು, ಲಲಿತ ಕಲೆಗಳ ಪ್ರದರ್ಶನಕ್ಕೆ ವೇದಿಕೆ, ಸಿನಿಮಾ ಮಂದಿರ, ಹೀಗೆ ಪ್ರತಿಯೊಂದು ಉಚಿತವಾಗಿ ಅಥವಾ ಕಡಿಮೆ ಬೆಲೆಯಲ್ಲಿ ಲಭ್ಯ. ನಾಮಕಾವಸ್ಥೆ ದರದಲ್ಲಿ ಊಟ, ತಿಂಡಿ, ಉಪಚಾರಗಳು, ಹೀಗೆ ಪ್ರತಿಯೊಂದು ಉನ್ನತ ದರ್ಜೆಯಲ್ಲಿ ನಡೆಯುವ ವ್ಯವಸ್ಥೆ. ನಾನು ಹೇಳುತ್ತಿರುವುದು ನೆಹರು ಹೋದ 20-25 ವರ್ಷಗಳ ನಂತರದಲ್ಲಿ ಕೂಡ ಇದ್ದ ವ್ಯವಸ್ಥೆ. ಇಲ್ಲಿ ನನಗನ್ನಿಸುವುದೇನೆಂದರೆ, ನೆಹರು ಅವರು ಸಮಾಜವಾದದ ರೀತಿಯನ್ನು ಬಿಟ್ಟು ಬೇರೆ ಮಾರ್ಗಗಳಲ್ಲಿ ದೇಶವನ್ನು ನಡೆಸಿದ್ದರೆ ಅದು ಹೇಗಿರುತ್ತಿತ್ತೋ ಅದು ಬೇರೆಯ ವಿಷಯ. ಆದರೆ ನೆಹರು ಅವರು ತಾವು ಏನನ್ನು ಮಾಡಿದರೋ, ಯಾವುದರ ಸಿದ್ಧಾಂತದಲ್ಲಿ ಮಾಡಿದ್ದರೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ದರು ಎಂದು ಕೂಡ ಯೋಚಿಸುವುದು ಮುಖ್ಯವಾದದ್ದು. ನಂತರದ ವರ್ಷಗಳಲ್ಲಿ ಇಂತಹ ಶ್ರೇಷ್ಠ ವಾತಾವರಣಗಳನ್ನು ಹಲವು ರಾಜಕೀಯ ವ್ಯವಸ್ಥೆಗಳು, ಅಸಮರ್ಪಕ ಆಡಳಿತಗಾರರು, ಸಮಾಜೋದ್ಧಾರಕ ಕಾರ್ಮಿಕ ಮುಖಂಡರು, ಅವರನ್ನು ಹಿಂಬಾಲಿಸಿದ ಕರ್ತವ್ಯಹೀನರು, ಹೀಗೆ ಎಲ್ಲರೂ ನುಂಗಿ ನೀರು ಕುಡಿದು ನೆಹರು ರೂಪಿಸಿದ ರೀತಿ ಸರಿಯಲ್ಲ ಎಂದು ಭಾಷಣ ಮಾಡುವ ಶ್ರೇಷ್ಠ ಸಮಾಜ ನಮ್ಮದು ಎಂಬುದು ಕೂಡ ನಾವು ಅರಿಯಬೇಕಾದ ಸಂಗತಿ. ಇಂದು ಅಂದಿನ ದಿನಗಳಲ್ಲಿ ಉತ್ತಮ ಉದ್ದೇಶಕ್ಕಾಗಿ ರೂಪಿಸಿದ್ದ ಆ ವ್ಯವಸ್ಥೆಗಳನ್ನೆಲ್ಲ ಲಂಪಟರ ಮೂಲಕ ಭೂ ಕಬಳಿಕೆದಾರರಿಗೆ ಸೇರಿಸಿ ಆರ್ಥಿಕ ಉದಾರೀಕರಣದ ವೈಭವವನ್ನು ಕೊಂಡಾಡುವ ನಮ್ಮ ಸಮಾಜದ ವೈಖರಿ ಇಂದಿನ ಬಹುತೇಕ ಜನಪ್ರತಿನಿಧಿಗಳು ನೆಹರು ಅವರನ್ನು ಹೆಸರಿಸಲು ಕೂಡ ಯೋಗ್ಯರಲ್ಲವೆಂದು ಸಾರುತ್ತದೆ. ಭಾರತವನ್ನು ವಿಶ್ವಸಂಸ್ಥೆಯ ಭಾಗವಾಗಿಸುವಲ್ಲಿ, ಕಾಮನ್ವೆಲ್ತ್ ದೇಶಗಳ ಒಕ್ಕೂಟದ ನಿರ್ಮಾಣದಲ್ಲಿ, ಅಲಿಪ್ತ ರಾಷ್ಟ್ರಗಳ ಚಿಂತನೆಯನ್ನು ರೂಪಿಸುವಲ್ಲಿ, ಸೋವಿಯತ್ ರಷ್ಯಾದೊಂದಿಗೆ ಸ್ನೇಹದಲ್ಲೂ, ಅಮೆರಿಕ ಮತ್ತಿತರ ದೇಶಗಳ ಜೊತೆಗೆ ತಿಕ್ಕಾಟ ನಿರ್ಮಿಸಿದ ಸೌಜನ್ಯತೆಯಲ್ಲಿ, ಹೀಗೆ ನೆಹರು ಅವರು ಭಾರತಕ್ಕೆ ವಿಶ್ವ ಭ್ರಾತೃತ್ವದ ಕೊಂಡಿಯನ್ನು ಗಣನೀಯವಾಗಿ ಮೆರೆಸಿದ್ದರು. ಒಂದು ದೇಶದ ಹಲವು ರೀತಿಯ ಸೋಲುಗಳು ಆ ದೇಶದ ನಾಯಕನ ಮೇಲೆ ಕೂಡ ಪ್ರತಿಬಿಂಬಿತವಾಗುತ್ತದೆ ಎಂಬುದು ನಿಜ. ಆ ನಿಟ್ಟಿನಲ್ಲಿ ಒಂದು ಸಮಾಜವಾಗಿ, ಒಂದು ವ್ಯವಸ್ಥೆಯಾಗಿ ಭಾರತದ ಹಲವು ಸೋಲುಗಳನ್ನು ನೆಹರು ಅವರ ನೇತೃತ್ವದಲ್ಲಿ ಅಳೆಯುವುದನ್ನು ಅಲ್ಲಗಳೆಯುವುದು ಸಾಧ್ಯವಿಲ್ಲ ಎಂಬುದು ನಿಜ. ಆದರೆ ಒಬ್ಬ ಆಜನ್ಮ ಶ್ರೀಮಂತ ವ್ಯಕ್ತಿ ತನ್ನ ದೇಶಕ್ಕಾಗಿ ಕಂಕಣ ಕಟ್ಟಿ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿ, ನಿಷ್ಠ ಮತ್ತು ಪ್ರಾಮಾಣಿಕ ಆಡಳಿತಗಾರನಾಗಿ ಈ ದೇಶಕ್ಕೆ ಸಲ್ಲಿಸಿದ ಸೇವೆ ಸ್ಮರಣೀಯವಾದದ್ದು. ಅಪಾರ ಅಧ್ಯಯನಶೀಲ, ಮಹಾನ್ ದೇಶಭಕ್ತ, ಮಕ್ಕಳ ಹೃದಯವನ್ನು ಸ್ಪಂದಿಸಿದ ನಮ್ಮ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ನಾನು ಗೌರವದಿಂದ ಸ್ಮರಿಸುತ್ತಿದ್ದೇನೆ. ನಮಸ್ಕಾರ. ಶ್ರೋತೃಗಳೇ, ಇದರಲ್ಲಿ ಕೇಳಿ ಬಂದ ಎಷ್ಟೋ ಸಂಗತಿಗಳು ನನಗೆ ಕಣ್ಣು ಕಟ್ಟದಂತಿದೆ. ನೆಹರು ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಮಾತಾಡ್ತಾರೆ ಅಂದರೆ ನಾವು ಮನೆಯಿಂದ 3-4 ಮೈಲಿ ನಡೆದು ಹೋಗಿ ಅಲ್ಲಿ ಸೇರ್ತಾ ಇದ್ವಿ. ಅವ್ರ ರೇಡಿಯೋ ಭಾಷಣಗಳು ಕೂಡ ಹಾಗೆ ಅವರ ಇಂಗ್ಲೀಷ್ ವಾಕ್ ಪ್ರವಾಹಕ್ಕೆ ಮಾರು ಹೋಗ್ತಾ ಇದ್ವಿ. ಅದು ಅಲ್ಲದೆ ಮತ್ತೆ ಸ್ಮರಿಸ್ತೀನಿ, ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ತುಂಬ ಶ್ರೇಷ್ಠ ಗ್ರಂಥಗಳು, ಓದು ನೋಡೋದು ಯೋಗ್ಯ ಅನಿಸುತ್ತೆ. ಈ ಜಾಲತಾಣದ ನಿರ್ವಾಹಕ ತಿರು ಶ್ರೀಧರ ಅವರಿಗೆ ಮತ್ತು ಅದನ್ನು ಓದಿದ ಉಮಾಕಟ್ಟಿ ಅವರಿಗೆ ನಮ್ಮ ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದು ಏನೇ ಅಭಿಪ್ರಾಯವಿದ್ರೂ ಫೋನ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ತಿಳಿಸಿದ್ರೆ ಅನುಕೂಲ, ಅದನ್ನು ನಾವು ಪ್ರಸಾರ ಮಾಡ್ತೀವಿ. ನಿನ್ನೆ ತಾನೇ ಸಿಡ್ನಿ ಕನ್ನಡ ಸಂಘ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಕಂಡು ಬಂದ ವೈವಿಧ್ಯ ಆಶ್ಚರ್ಯಕರ ಅನ್ನಬೇಕು. ಮಕ್ಕಳು ಮಾಡಿದ ನೃತ್ಯಗಳು, ದೊಡ್ಡವರು ನೀಡಿದ ವಿವಿಧ ಕಾರ್ಯಕ್ರಮಗಳು ವರ್ಣರಂಜಿತವಾಗಿದ್ದವು. ಸಂಗೀತ ಇಂಪಾಗಿತ್ತು. ಆಜಿಗಳ ಮಾತಲ್ಲಿ ಹೇಳುವುದಾದರೆ ವೆಲ್ ಡನ್ ಕನ್ನಡ ಸಂಘ. ಈಗ ನಾವು ಮುಖ್ಯ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ಇನ್ನೊಂದು ಹಾಡುವಂಥ ತುಣುಕು ಕೇಳಿಬಿಡೋಣ, ಮಕ್ಕಳ ಹಾಡು. ಅದಾದ ಮೇಲೆ ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತೀವಿ. ಮುದ್ದಿನ ಮಕ್ಕಳೇ, ಹರಳುವ ಹೂಗಳೇ, ನಾಳೆಯ ನಾಡಿನ ಶಿಲ್ಪಿಗಳೇ. ಮುದ್ದಿನ ಮಕ್ಕಳೇ, ಅರಳುವ ಹೂಗಳೇ, ನಾಳೆಯ ನಾಡಿನ ಶಿಲ್ಪಿಗಳೇ.
ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ. ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ, ಸಾಹಸ ಸಿಂಹದ ಮರಿಗಳೇ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ. Concussion affects thousands of Australians every year. To discover why some recover well and others don't, the Australian Mild Traumatic Brain Injury Study, AUS-MTBI, is recruiting adults and children with recent concussion. The benefits of contributing to the study include a personalised recovery program and symptom tracker. Download the HeadCheck app, join AUS-MTBI and complete the study for a chance to win a Visa gift card. Station sponsor. Hi, I'm Rod Pitterino, licensee of the Bayview Hotel in Gladesville. Come and experience one of Sydney's finest dining bistros with an extensive food and drinks menu, including the freshest market seafood, prime char-grilled steaks, succulent roasts, and the ever-popular chef's specials. At the Bayview Hotel, you can feast or snack in the restaurant or simply relax with friends in the bar on our lounges with live music 3 nights a week. 2RRR sponsor the Bayview Hotel in the centre of Gladesville on Victoria Road with its friendly old-fashioned hospitality. The Bayview Hotel, it's the place to be. Since 1880, when Australians are doing it tough, the Salvos have been here to help. With your help, they always will be. Please give generously by calling 13-SALVOS or online at salvos.org.au. ಶ್ರೋತೃಗಳೇ, ಈಗ ಇಂದಿನ ಕಾರ್ಯಕ್ರಮದ ಪ್ರಮುಖ ಭಾಗಕ್ಕೆ ಬರೋಣ. ಹಿಂದೆ ಹೇಳಿದಂತೆ ಈ ಕಾರ್ಯಕ್ರಮದ ಈ ಪ್ರಮುಖ ಭಾಗ ಅಂದರೆ ಗಮಕ ಅಥವಾ ಭಾರತ ವಾಚನ. ಒಂದು ಕೋರಿಕೆ, ಯಾರಾದರೂ ಫೋನ್ ಮಾಡುವ ಉದ್ದೇಶ ಇದ್ದರೆ ಈ ಭಾಗ ಆದಮೇಲೆ ಮಾಡಿ, ಯಾಕೆಂದರೆ ಈ ಭಾಗದಲ್ಲಿ ಮಧ್ಯ ಯಾವುದೇ ರೀತಿಯಲ್ಲೂ ಕಟ್ ಮಾಡೋದು ಚೆನ್ನಾಗಿರೋದಿಲ್ಲ. ಅದರಿಂದ ನೀವು ಫೋನ್ ಮಾಡೋ ಉದ್ದೇಶ ಇದ್ದರೆ ಇದು ಮುಗಿಯೋವರೆಗೂ ತಡೀರಿ ಅಂತ ಕೇಳ್ಕೊತೀನಿ ಅಷ್ಟೇ. ಈಗ ಕೇಳೋಣ ನಮ್ಮ ಗಮಕ ಕಾರ್ಯಕ್ರಮ. ಅದನ್ನು ನಡೆಸ್ಕೊಡ್ತಾ ಇರೋರು ಚಂದ್ರಿಕಾ ಇಂದುಶೇಖರ್ ಮತ್ತು ಅರ್ಜುನ್ ಭಾರದ್ವಾಜ್ ಅವರು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀವನಿತೆಯರಸನೆ ವಿಮಲರಾಜೀವ ಪೀಠದ ಪಿತನೆ ಜಗದ್ಗತಿ ಪಾವನನೆ ಸರಕಾದಿ ಸಜ್ಜನ ನಿಗರದಾತಾರ ರಾವಣಾಸುರಮದನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನದ ಜಗವ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ಆನದ ಜಗವ ಕಾವುದು. ಎಂತಹ ಧ್ವನಿ ಶ್ರೋತೃಗಳೇ! ಕೇಳ್ತಾ ಇದ್ರೆ ನೀವು ಹಿಂದೆ ಎಂದೋ ಕಾವ್ಯವಾಚನ ಅಥವಾ ಗಮಕ ಕೇಳಿದ ನೆನಪು ಬರುತ್ತೆ ಅಲ್ವೇ? ಕರ್ನಾಟಕದ ಅನನ್ಯ ಕಲೆ ಅದು. ನಮ್ಮ ಹಿಂದಿನ ಕಾವ್ಯಗಳು, ಅದರಲ್ಲೂ ಕುಮಾರವ್ಯಾಸನ ಭಾರತ ನಮ್ಮ ಹಳ್ಳಿಗಳನ್ನು ತಲುಪಿದ್ದರೆ ಅದಕ್ಕೆ ಕಾರಣ ನಮ್ಮ ಗಮಕಿಗಳು.
ಆ ಕಾವ್ಯಗಳ ಸೌಂದರ್ಯವನ್ನು ರಾಗಬದ್ಧಾಗಿ ಹಾಡಿ ಜನರಿಗೆ ಮನನ ಮಾಡಿದ್ದಾರೆ. ಅಂತಹ ಕಾವ್ಯ ವಾಚನವನ್ನು ಕೇಳುವ ಭಾಗ್ಯ ನಮ್ಮದಾಗಿದೆ. ಇದು ಈಗ ಸಿಡ್ನಿಗೆ ಬಂದಿರುವ ಚಂದ್ರಿಕಾ ಇಂದುಶೇಖರ್ ಅವರು ನಮಗಾಗಿ ವಾಚನ ಮಾಡಿದ್ದಾರೆ. ಇವರು ಪ್ರಸಿದ್ಧ ಗಮಕಿಯಾಗಿದ್ದ ಇಂದಿರಾ ವೆಂಕಟೇಶ್ ಅವರ ಮಗಳು. ಅವರು ಕುಮಾರವ್ಯಾಸನ ಭಾರತದಿಂದ ಒಂದು ಸ್ವಾರಸ್ಯ ಭಾಗವನ್ನು ವಾಚನ ಮಾಡುತ್ತಿದ್ದಾರೆ. ಅವರ ಜೊತೆ ಅವರ ಮಗ ಅರ್ಜುನ್ ಭಾರದ್ವಾಜ್ ಅವರು ವಿವರಣೆ ನೀಡುತ್ತಿದ್ದಾರೆ. ಅರ್ಜುನ್ ಭಾರದ್ವಾಜ್ ಹಲವಾರು ಕರ್ನಾಟಕ, ಭಾರತೀಯ ಮತ್ತು ಪ್ರಪಂಚದ ಪ್ರಾಚೀನ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಒಬ್ಬ ಮೇಧಾವಿ ಸಂಶೋಧಕ, ಲೇಖಕ ಮತ್ತು ಉಪನ್ಯಾಸಕ ಎನಿಸಿದ್ದಾರೆ. ಅವರೊಡನೆಯ ಪ್ರತ್ಯೇಕ ಸಂದರ್ಶನವನ್ನು ಮುಂದಿನ ವಾರ ಪ್ರಸಾರ ಮಾಡಲಾಗುವುದು. ಇದೋ ಕೇಳಿ ಚಂದ್ರಿಕಾ ಅವರ ಕಾವ್ಯ ವಾಚನ. ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೇಲಿಯಾ ದೇಶದ ಎಲ್ಲ ಕನ್ನಡ ಶ್ರೋತೃಗಳಿಗೂ ನಮ್ಮ ಆತ್ಮೀಯವಾದಂತಹ ನಮಸ್ಕಾರಗಳು. ಇಂದು ಗದುನಿಕ್ಕಿನ ಭಾರತ ಅಂತ ಪ್ರಸಿದ್ಧವಾಗಿರುವಂತಹ ಕುಮಾರವ್ಯಾಸ ಮಹಾಕವಿ ರಚಿಸಿರುವಂತಹ ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವ, ಆ ಒಂದು ಪರ್ವದ 16ನೇ ಸಂಧಿಯಲ್ಲಿ ಬರುವಂತಹ ಒಂದು ಪ್ರಸಂಗದ ಕಾವ್ಯ ವಾಚನ ಮತ್ತೆ ಅದಕ್ಕೆ ತದನುಗುಣವಾದಂತಹ ಒಂದು ಸ್ಥೂಲವಾದಂತಹ ವ್ಯಾಖ್ಯಾನವನ್ನ ಮಾಡಲಾಗುತ್ತೆ. ಕುಮಾರವ್ಯಾಸ ಅನ್ನುವಂತಹ ಮಹಾಕವಿ ಇದ್ದಂತಹದ್ದು 14ನೇ ಶತಮಾನದಲ್ಲಿ. ಆತ ವ್ಯಾಸರ ಮೂಲ ಮಹಾಭಾರತ ಯಾವುದಿದೆ ಅದರಿಂದ ಸ್ಫೂರ್ತಿಯನ್ನ ಪಡೆದು ಕನ್ನಡ ಭಾಷೆಯಲ್ಲಿ ಭಾಮಿನಿ ಷಟ್ಪದಿ ಅನ್ನುವಂತಹ ಒಂದು ಛಂದಸ್ಸು, ಅದರಲ್ಲಿ ಈ ಕುಮಾರವ್ಯಾಸ ಭಾರತ ಮಹಾಭಾರತವನ್ನ ಕನ್ನಡಿಗರಿಗೆ ಬರ್ಕೊಟ್ಟಂತಹದ್ದು ಅತ್ಯದ್ಭುತವಾದಂತಹ ಒಂದು ಕೃತಿ. ಈ ದುರ್ವಾಸ ಮುನಿಗಳು ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾರೆ. ಅವರ 80,000 ಶಿಷ್ಯರೊಂದಿಗೆ ಬರ್ತಾರೆ ದುರ್ವಾಸ ಮುನಿಗಳು. ಮತ್ತೆ ಅಲ್ಲಿ ದುರ್ಯೋಧನನಿಂದ ಆತಿಥ್ಯವನ್ನ ಸ್ವೀಕರಿಸಿ ತದನಂತರ ದುರ್ಯೋಧನದಿಂದಲೇ ಅವರು ಪ್ರೇರಿತರಾಗಿ ಪಾಂಡವರ ಹತ್ರ ಕೂಡ ಹೋಗ್ತಾರೆ ಆತಿಥ್ಯವನ್ನ ಬಯಸಿ. ಪಾಂಡವರು ಆಗ 12 ವರ್ಷದ ವನವಾಸದಲ್ಲಿ ಇರ್ತಾರೆ. 8 ವರ್ಷ ಮುಗ್ದಿರತ್ತೆ, 9ನೇ ವರ್ಷ ಪ್ರಾರಂಭವಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಹೋಗ್ತಾರೆ. ಅದಕ್ಕಿಂತ ಮುಂಚಿನ ಭಾಗ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಹಸ್ತಿನಾವತಿಗೆ ಬರುವಂತಹದ್ದು. ಮೊದಲನೇ ಪದ್ಯ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಪಾಂಡು ಕುಮಾರಕರು ವಿಪಿನಾಂತರದೊಳು ಅನುಭವಿಸಿದರು ಸಂವತ್ಸರಾಷ್ಟ್ರಕವ ಲೀಲೆ ಮಿಗೈ ತಂದು ಯಮುನಾ ಕೂಲದಲ್ಲಿ ವರತೀರ್ಥ ಸೇವಾಶೀಲರಿದ್ದರು ಸಕಲ ಮುನಿ ಜನ ಸಹಿತ ಹರುಷದಲ್ಲಿ. ಕುಮಾರವ್ಯಾಸ ಭಾರತದ ಅನೇಕ ಸಂಧಿಗಳು ಪ್ರಾರಂಭವಾಗುವಂತಹದ್ದು ಕೇಳು ಜನಮೇ ಜಯ ಅನ್ನುವಂತಹ ಆ ಒಂದು 2 ಪದಗಳಿಂದಲೇ. ಈ ಒಂದು ಪದಗಳು ಯಾಕೆ ಬರುತ್ತೆ ಅಂದ್ರೆ, ಮೂಲ ಮಹಾಭಾರತದಲ್ಲಿ ಇಡೀ ಆ ಕಥೆಯನ್ನ ವ್ಯಾಸರ ಶಿಷ್ಯರಾದಂತಹ ವೈಶಂಪಾಯನರು ಜನಮೇಜಯನಿಗೆ ಹೇಳುವಂಥದ್ದು ಕಥೆ ಅಂತ ಗೊತ್ತಾಗುತ್ತೆ ನಮ್ಗೆ. ಜನಮೇಜಯ ಅರ್ಜುನನ ಮರಿಮಗ. ಇಡೀ ಮಹಾಭಾರತವನ್ನ ವೈಶಂಪಾಯನ ಮಹರ್ಷಿಗಳು ಜನಮೇಜಯನಿಗೆ ಹೇಳುವಂಥದ್ದು ಅಂತ ಗೊತ್ತಾಗುತ್ತೆ ನಮ್ಗೆ. ಈ ಸಂದರ್ಭದಲ್ಲಿ ಈ ಮೊದಲನೇ ಪದ್ಯ ಹೇಳ್ತಾ ಇರುವಂತದ್ದು ಏನಂದ್ರೆ, ಆಗಾಗ್ಲೇ ಪಾಂಡವರು 8 ವರ್ಷ ಅರಣ್ಯವಾಸವನ್ನ ಮುಗಿಸಿದ್ರು. ಮತ್ತೆ ಅವರು ಯಮುನಾ ಕೂಲದಲ್ಲಿ ಅಂದ್ರೆ ಯಮುನಾ ತಟದಲ್ಲಿ ಸಾಕಷ್ಟು ಆಶ್ರಮಗಳಿಗೆ ಅವರು ಓಡಾಡ್ಕೊಂಡು ಇದ್ರು. ಆ ಮುನಿ ಜನಗಳ ಅವರ ಸಹವಾಸದಲ್ಲಿ ಅತ್ಯಂತ ಆನಂದದಿಂದ ಅವರು ಇದ್ರು. ಆ ಒಂದು ಸಮಯದಲ್ಲಿ ಇಲ್ಲಿ ಹಸ್ತಿನಾವತಿಯಲ್ಲಿ ಏನು ನಡೀತಾ ಇತ್ತು, ಯಾವ ಸಂದರ್ಭ ಒದಗಿ ಬಂದಿತ್ತು ಅನ್ನೋದನ್ನ ಹೇಳಕ್ಕೆ ಹೊರಟಿರುವಂಥದ್ದು. ಆಸುಯೋಧನನು ಏಕಛತ್ರ ವಿಳಾಸದ ಉರ್ವೀ ರಾಜ್ಯ ಪದ ವಿನ್ಯಾಸ ವಿಭವದ ಸುಖದ ಸೌಖ್ಯವನು ಅನುಭವಿಸುತ್ತಿರಲು ಭೂಸುರ ವ್ರಜನಿಕರ ವರ ವಿನ್ಯಾಸ ಮುನಿ ಜನ ಸಹಿತ ವರದೂರ್ವಾಸ
ಬಂದು ಹೊಕ್ಕನು ಹಸ್ತಿನಾಪುರವ. ಈ ಎರಡನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಕೌರವರು ಹಸ್ತಿನಾವತಿಯಲ್ಲಿ ಯಾವ ರೀತಿಯಾದಂತಹ ಸುಖವನ್ನ ಅನುಭವಿಸ್ತಾ ಇದ್ರು, ಅದು ಯಾವ ರೀತಿಯಾಗಿ ಪಾಂಡವರ ಸುಖಕ್ಕೂ ಇದಕ್ಕೂ ಇರುವಂತಹ ವಿಪರ್ಯಾಸವನ್ನ ತೋರಿಸಕ್ಕೆ ಹೊರಟಿರುವಂತದ್ದನ್ನ ನಾವು ಕಾಣ್ತೀವಿ. ಮೊದಲನೇ ಪದ್ಯದಲ್ಲಿ ಪಾಂಡವರು ಯಮುನಾ ತೀರದಲ್ಲಿ ಮುನಿಗಳೊಂದಿಗೆ ಒಂದು ಆಧ್ಯಾತ್ಮಿಕವಾದಂತಹ ಸುಖದಲ್ಲಿ, ಒಂದು ಆನಂದದಲ್ಲಿ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ಎರಡನೇ ಪದ್ಯದಲ್ಲಿ ಈ ಸುಯೋಧನ ಅಂತ ಯಾರನ್ನ ಕರೀತಾರೆ, ಆತ ಈ ಭೌತಿಕ ಸುಖದ ಮಧ್ಯದಲ್ಲಿ ತಾನೊಬ್ಬನೇ ಏಕಛತ್ರಾಧಿಪತಿ ಆಗಬೇಕು, ಹಿ ಮಸ್ಟ್ ಬಿ ದ ಎಂಪರರ್, ಇಡೀ ಭೂ ಮಂಡಲ ಅವನ ನೇತೃತ್ವದಲ್ಲಿ ಅವನ ಆಳ್ವಿಕೆಯಲ್ಲಿ ಬರಬೇಕು ಅನ್ನುವಂತಹ ಆ ಉದ್ದೇಶದಿಂದಲೇ ತನ್ನ ಸೋದರರಾದಂತಹ ಪಾಂಡವರನ್ನ ಕಾಡಿಗೆ ಅಟ್ಟಿದ್ದಂತಹದ್ದು ನಮ್ಗೆ ಗೊತ್ತೇ ಆಗತ್ತೆ. ಇವನಲ್ಲಿ ಸುಖವಾಗಿ ಈ ಭೌತಿಕ ಸಂಪತ್ತಿಯ ಮಧ್ಯದಲ್ಲಿ ರಾಜ್ಯವನ್ನ ಆಳ್ಕೊಂಡು ಇದ್ದ. ಅವನ ಆಳ್ವಿಕೆಯ ಆ ಸಂದರ್ಭದಲ್ಲಿ ಭೂಸುರರು ಅಂದ್ರೆ ಬ್ರಾಹ್ಮಣರು ಅವ್ರಿಗೆ ಸಾಕಷ್ಟು ತರ್ಪಣಗಳನ್ನೆಲ್ಲನೂ ಕೊಡ್ತಿದ್ದ, ಸಾಕಷ್ಟು ದಾನಗಳನ್ನೆಲ್ಲವನ್ನು ಮಾಡ್ತಾ ಇದ್ದ. ಅವನ್ನ ಎಲ್ಲಾ ಜನರನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ ಅಂತ ಆ ಒಂದು ಉಲ್ಲೇಖವನ್ನ ಮಾಡ್ತಾನೆ ಕುಮಾರವ್ಯಾಸ. ಅಂದ್ರೆ ತನ್ನ ಕೈಗೆ ರಾಜ್ಯವನ್ನ ಬಂದಿದೆ, ಆದಷ್ಟು ಕಷ್ಟಪಟ್ಟಾದ್ರೂ ಅದನ್ನ ಯತ್ನೇನ ಪರಿಪಾಲಯೇತ್, ಕಷ್ಟಂ ಯತ್ ಸಂಪಾದಿತಂ ಯತ್ನೇನ ತತ್ ಪರಿಪಾಲಯೇತ್ ಅನ್ನುವಂತೆ ಕಷ್ಟದಿಂದ, ಮೋಸದಿಂದ, ಕಪಟದಿಂದ ಬಂದಂತಹ ರಾಜ್ಯವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಚೆನ್ನಾಗಿ ಆಳ್ವಿಕೆಯನ್ನ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಅಲ್ಲಿಗೆ ಬರ್ತಾರೆ. ಮುನಿಯ ಬರವನು ಕೇಳಿ ದುರ್ಯೋಧನನು, ದೂರ್ವಾಸ ಮುನಿಯ ಬರವನು ಕೇಳಿ ಕೌರವನು, ಭೀಷ್ಮದ್ರೋಣ ಗೌತಮರು ಇನತನಯ ಗುರುಸೂನು ವಿದುರಾದಿಗಳನ್ನೊಡಗೊಂಡು ವಿನುತ ಭೂಸುರನಿವಹ ಕಾಂತಾಜನದ ಕನ್ನಡಿ ಕಳಶ ವಾದ್ಯಧ್ವನಿ ಸಹಿತಲೇ ಇದಿರಾಗಿ ಕಾಣಿಕೆ ಇತ್ತು ನಮಿಸಿದರು. ಈಗ ದುರ್ಯೋಧನ ತನ್ನ ಪರಿವಾರದವರಿಗೇನೆ ಆತಿಥ್ಯವನ್ನ ಕೊಡ್ಲಿಲ್ಲ, ಆದ್ರೆ ದುರ್ವಾಸ ಮುನಿಗಳು ಬರ್ತಿದ್ದಾರೆ ಅಂದ್ರೆ ಎಲ್ಲಿಲ್ಲದ ಅವನಿಗೆ ಉತ್ಸುಕತೆ, ಎಕ್ಸೈಟ್ಮೆಂಟ್. ಆ ಒಂದು ಉತ್ಸುಕತೆಯಿಂದ ಅರಮನೆಯ ಬಾಗ್ಲಿಗೆ ಹೋಗ್ತಾನೆ. ಅವನು ಅರಮನೆಯ ಬಾಗ್ಲಿಗೆ ಹೋದ್ರೆ ಅವನ ಜೊತೆ ಬಂದವರು ಯಾರ್ಯಾರು ದುರ್ವಾಸ ಮುನಿಗಳನ್ನ ಮತ್ತೆ ಅವರ ಶಿಷ್ಯರನ್ನ ಸ್ವಾಗತಿಸೋದಿಕ್ಕೆ ಅಂದ್ರೆ ಭೀಷ್ಮರು, ದ್ರೋಣ ಮತ್ತೆ ಗೌತಮರು ಅಂದ್ರೆ ಕೃಪಾಚಾರ್ಯರು, ಇನತನಯ ಅಂದ್ರೆ ಕರ್ಣ ಮತ್ತೆ ಗುರುಸೂನು ಅಂದ್ರೆ ಅಶ್ವತ್ಥಾಮ. ವಸ್ತುತಃ ಇದರಲ್ಲಿ ಕರ್ಣ ಅವನು ದುಷ್ಟ ಚತುಷ್ಟಯಕ್ಕೆ ಸೇರುವಂತವನು. ಈ ಅಶ್ವತ್ಥಾಮ ಕೂಡ ಅಂತ ಒಳ್ಳೆ ಕೆಲಸ ಏನು ಮಾಡಿದ್ದ ಅಂತವನು ಏನಲ್ಲ. ಆದ್ರೂ ಕೂಡ ಭೀಷ್ಮ ದ್ರೋಣರು ಒಂದ್ ಸ್ವಲ್ಪ ಧಾರ್ಮಿಕರಾದಂಥವ್ರು, ಮತ್ತೆ ವಿದುರಾದಿಗಳು ಕೂಡ ಧಾರ್ಮಿಕರಾದವರು. ಈ ಧರ್ಮಗಳು ಬೆರೆತಂಥವ್ರು ಇವ್ರುಗಳೆಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ, ಬಾಗಿಲಿಗೆ ಹೋಗ್ತಾರೆ ಸ್ವಾಗತಿಸಿಕೊಳ್ಳೋದಕ್ಕೆ. ಅದನ್ನ ಸ್ವಾಗತಿಸಿಕೊಳ್ಳೋದಕ್ಕೆ ಇವರೆಲ್ಲರೂ ಹೋದಾಗ ಅಲ್ಲಿ ವಿನಿತೆಯರು ಅಂದ್ರೆ ಹಿಂಗಳೆಯರು, ಅಂತಃಪುರದ ಎಲ್ಲ ಸ್ತ್ರೀಯರು ಮತ್ತೆ ಬ್ರಾಹ್ಮಣರು ಮತ್ತೆ ಕಾಂತಾಜನರು ಎಲ್ಲರೂ ಕೂಡ ಕನ್ನಡಿ ಕಳಶ ವಾದ್ಯಧ್ವನಿಗಳೊಂದಿಗೆ, ಮಂಗಳ ವಾದ್ಯಧ್ವನಿಯೊಂದಿಗೆ ದುರ್ವಾಸ ಮುನಿಗಳನ್ನ ಸ್ವಾಗತಿಸೋದಿಕ್ಕೆ ಅರಮನೆಯ ಬಾಗಿಲ ಹತ್ರನೇ ಹೋಗ್ತಾರೆ. ಹೊಳೆವ ಕಳಶದಲ್ಲಿ ತುಂಬಿದ ಜಲದಲ್ಲಿ ಆ ಮುನಿಪತಿಯ ಪಾದವ ತೊಳೆದು ದುರ್ಯೋಧನನು ಹೊಳೆವ ಕಳಶದಲ್ಲಿ ತುಂಬಿದ ಜಲದಲ್ಲಿ ಆ ಮುನಿಪತಿಯ ಪಾದವ ತೊಳೆದು ಮಧುಪರ್ಕಾದಿ ಮನ್ನಣೆಯಿಂದ ಸತ್ಕರಿಸಿ ಬಳಿಕ ಕುಶಲವ ಕೇಳ್ದು ಮುನಿ ಸಂಕುಲವನು ಒಲಿದು ಆದರಿಸಲು ಇತ್ತಲೂ
ಹೊಲಭೂಮಿಗೆ ಎಡೆಯಾದುದು ಆರೋ ಕಡೆಗೆ ಮುನಿ ಹೊಕ್ಕ ಕುಮಾರವ್ಯಾಸನ ಭಾಷೆ ಕ್ಲಿಷ್ಟವಾದರೂ ಸ್ಪಷ್ಟವಾಗೇ ಇರುವಂತಹದ್ದು. ಬಹಳ ಚೆನ್ನಾಗಿ ಈ ಮೂಲದ ವಾಚನದಿಂದಲೇ ಅರ್ಥವೂ ಕೂಡ ಸ್ಪಷ್ಟವಾಗಿರಬೇಕು ಅಂತ ಕಾಣುತ್ತೆ ಶ್ರೋತೃಗಳಿಗೆ. ಹೊಳೆವ ಹೊಂಗಳಶದಲ್ಲಿ, ಚಿನ್ನದ ಕಳಶದಲ್ಲಿ ತುಂಬಿದ ಜಲದಿಂದ, ನೀರಿನಿಂದ ಮುನಿಗಳ ಪಾದವನ್ನ ತೊಳೆದು ಮಧುಪರ್ಕಾದಿಗಳನ್ನ ಎಲ್ಲ ಕೂಡ ಸಮರ್ಪಿಸಿ, ಮಧುಪರ್ಕ ಅಂದ್ರೆ ಪಂಚಾಮೃತ, ಅದಕ್ಕೆ ಜೇನುತುಪ್ಪ, ನೀರು, ಸಕ್ಕರೆ ಎಲ್ಲ ಬೆರೆಸಿರುವಂತಹದ್ದು, ಆ ಒಂದು ಮಂಗಳ ದ್ರವ್ಯವನ್ನ ಸಮರ್ಪಿಸಿ ಮುನಿಗಳಿಗೆ, ಮತ್ತೆ ಅವರ ಕುಶಲವನ್ನ ಕೇಳಿ, ಉಭಯ ಕುಶಲೋಪರಿಯನ್ನ ಅವರು ಮುನಿಗಳು ಕೂಡ ಪ್ರಾಯಶಃ ಕೇಳಿರ್ಬೇಕು ಅಂತ ಕಾಣುತ್ತೆ. ದುರ್ಯೋಧನ ಅಂತೂ ಕೇಳ್ತಾನೆ. ಕೊನೆಗೆ ಊಟಕ್ಕೆ ಬನ್ನಿ ಅಂತ ಕರೀತಾನೆ. ಊಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾನೆ, ಮುನಿಗಳನ್ನ ಮತ್ತೆ ಅವರ ಶಿಷ್ಯರನ್ನ. ಷಡುರಸಾಂಗದಲ್ಲಿ ಆದರಣೆಯಿಂದ ಉಡುಗೊರೆಗಳಿಂ ತುಷ್ಟಿ ಬಡಿಸಿದ ಪೊಡವಿ ಪಾಲಕ ಋಷಿಗಳಷ್ಟಾಶೀತಿ ಸಾವಿರವ ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಮುದದಲ್ಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೇ ಮೆಚ್ಚಿದೆ ಬೇಡು ಒಲಿದುದನು ನಿನಗೆಂದ. ಕೌರವ ದುರ್ಯೋಧನ ದುರ್ವಾಸರನ್ನ ಸಂತೋಷ ಪಡಿಸ್ತಾನೆ. ಷಡ್ರಸಗಳು ಪೂರಿತವಾದಂತಹ ಅನ್ನ, ಊಟವನ್ನ ಬಡಿಸ್ತಾನೆ. ಷಡ್ರಸಗಳು ಯಾವ್ಯಾವುದು ಅಂದ್ರೆ ಮಧುರ, ಆಮ್ಲ, ತಿಕ್ತ, ಕಟು, ಕಷಾಯ ಮತ್ತೆ ಲವಣ ಅಂತ. ಇದಕ್ಕೆ ಸಿಹಿ, ಹುಳಿ, ಉಪ್ಪು, ಖಾರ, ಒಗರು ಮತ್ತೆ ಕಹಿ, ಈ 6 ರುಚಿಗಳು ಯಥೇಷ್ಟವಾಗಿ ಮತ್ತೆ ಸಪ್ರಮಾಣವಾಗಿ ಔಚಿತ್ಯಪೂರ್ಣವಾಗಿ ಬೆರೆತಂತಹ ಮೃಷ್ಟಾನ್ನ ಭೋಜನ, ಷಡ್ರಸಗಳು ಪೂರಿತವಾದಂತಹದ್ದು. ಅದನ್ನ ಬಡಿಸಿ ಅವ್ರಿಗೆ ಬಹಳ ಸಂತೋಷವನ್ನ ಪಡಿಸಿ, ಆ ಮುನಿಗಳು ಯಾರು ಅಂದ್ರೆ ರುದ್ರನೇ, ಅಂದ್ರೆ ಒಂದು ರೌರವಾವತಾರ ಅಥವಾ ಒಂದು ಕೋಪದ ಅವತಾರವೇ ಮುನಿಯ ವೇಷದಲ್ಲಿ ಬಂದಂತೆ ಇರುವಂತವರು ದುರ್ವಾಸ ಮುನಿಗಳು ಅಂತ. ಅಂತಹ ಮುನಿಗಳಿಗೂ ಕೂಡ ಇವನು ಸಂತೋಷವನ್ನ ಉಂಟು ಮಾಡ್ತಾನೆ ತನ್ನ ಆ ಒಂದು ರಸಭರಿತವಾದಂತಹ ಆ ಭೋಜನದ ಸಮರ್ಪಣೆಯಿಂದ. ಅವರು ಬಹಳ ಸಂತೋಷವನ್ನ ಪಟ್ಟು ದುರ್ಯೋಧನನ ಬೆನ್ನನ್ನ ತಟ್ತಾರೆ. ಬೆನ್ನನ್ನ ತಟ್ಬಿಟ್ಟು ನಿಂಗೆ ಏನ್ ಬೇಕಾದ್ರೂ ಅದನ್ನ ಕೇಳಪ್ಪ ಅಂತ ಹೇಳ್ತಾರೆ ದುರ್ವಾಸ ಮುನಿಗಳು. ಈ ಒಂದು ಅವಕಾಶಕ್ಕೇನೆ ಪ್ರಾಯಶಃ ದುರ್ಯೋಧನ ಕಾಯ್ತಾ ಇದ್ದ ಅಂತ ಕಾಣುತ್ತೆ. ಇಲ್ಲಿ ನಾವು ಈ ರೀತಿಯಾದಂತಹ ಆತಿಥ್ಯವನ್ನ ನಾವು ಮಾಡಿದೀವಿ, ನೀವು ಪಾಂಡವರ ಹತ್ರ ಹೋಗಿ ಕೇಳಿ ಆತಿಥ್ಯವನ್ನ ಅಂತ ಆ ರೀತಿಯಾಗಿ ಮುಂದೆ ಅವರನ್ನ ಪ್ರೇರೇಪಿಸ್ತಾನೆ. ವಸ್ತುತಃ ಚೂ ಬಿಡ್ತಾನೆ ಅಂತಲೇ ಹೇಳಬೇಕು. ಅಲ್ಲಿಗೆ ದುರ್ವಾಸರು ಹೋಗ್ತಾರೆ. ಮತ್ತೆ ದ್ರೌಪದಿಯ ಊಟದ ನಂತರ ಹೋಗ್ತಾರೆ. ದ್ರೌಪದಿದು ಅಡುಗೆ ಎಲ್ಲವೂ ಮುಗಿದೋಗಿರುತ್ತೆ. ಮತ್ತೆ ಅಕ್ಷಯ ಪಾತ್ರೆ ಅವಳ ಹತ್ರ ಇರುತ್ತೆ ಅಂತ ಗೊತ್ತಿರುವಂತದ್ದೇ ಕತೆ. ಆಗ ಅಸಹಾಯಕವಾಗಿ ಇದ್ದಂತಹ ದ್ರೌಪದಿ ಇವರೆಲ್ಲರೂ ಕೂಡ ಸ್ನಾನಕ್ಕೆ ಹೋಗಿರುವಾಗ ಅಲ್ಲಿ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ ಬಂದು ಉಳಿದಿರುವಂತಹ ಒಂದು ಅಗಳು ಯಾವ್ದಿರುತ್ತೆ ಅಕ್ಷಯ ಪಾತ್ರೆಯಲ್ಲಿ ಅದನ್ನೇ ತಿಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಾವ್ದನ್ನು ಹೇಳ್ತಾನೆ. ಹಾಗೇನೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೂಡ ಕೃಷ್ಣನ ಮಾತೇನೆ ಅದು. ಈ ಒಂದು ಅಕ್ಷಯ ಪಾತ್ರ ಪ್ರಸಂಗ ಅದಕ್ಕೆ ನಿದರ್ಶನವಾಗಿ ಇರುವಂತದ್ದು. ಆ ಒಂದು ಕಾಳಿನಿಂದಲೇ ಇವನು ಪೂರ್ತಿಯಾಗಿ ತನ್ನ ಹೊಟ್ಟೆ ತುಂಬಿತು ಅಂತ. ಪರಮಾತ್ಮನ ಹೊಟ್ಟೆ ತುಂಬಿತು ಅಂದ್ರೆ ಈ ಜಗತ್ತಿನ ಉದರವೇ, ಜಗತ್ತಿನ ಎಲ್ಲಾ ಜೀವರಾಶಿಗಳ ಉದರವೂ ತುಂಬಿದಂತೆಯೇ ಅಂತ ಆಗುತ್ತದೆ. ಆ ರೀತಿಯಾಗಿ ಕಥೆ ಮುಂದುವರಿಯುತ್ತದೆ ಅಂತ ನಮ್ಗೆ ಗೊತ್ತು. ಅಂದ್ರೆ ಇಲ್ಲಿ ನಾವು ಕಾಣ್ಬೇಕಾಗಿರುವಂತಹ ಅಂಶ ಏನಂದ್ರೆ, ದುರ್ವಾಸ ಮುನಿಗಳನ್ನ ಇವನು ತೃಪ್ತಿಪಡಿಸಿ ಅದರಿಂದ ಸೇಡನ್ನ ತೀರಿಸ್ಕೋಬೇಕು ಪಾಂಡವ್ರ ಮೇಲೆ ಅಂತ ಇವನು ದುರ್ಯೋಧನ ಹೊರಟಿರುವಂತದ್ದು ಆ ಒಂದು ಕಥಾಪ್ರಸಂಗ. ಈ ಕಥಾಪ್ರಸಂಗವನ್ನ ವಾಚನ ವ್ಯಾಖ್ಯಾನವನ್ನ ಕೇಳಿದಂತಹ ಎಲ್ಲಾ ಶ್ರೋತೃಗಳಿಗೂ ನಮ್ಮ ಇಬ್ಬರ ಮೂಲಕವೂ ಕೃತಜ್ಞತೆಗಳು. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು
ಒಲಿದು ಇತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳು ಒಂದು ಅಕ್ಷರವ ಕೇಳ್ದರಿಗೆ ಇಂಪಾಗಿ ಸುಶ್ರಾವ್ಯವಾಗಿ ಭಾರತ ವಾಚನ ಮಾಡಿದ ಚಂದ್ರಿಕಾ ಅವರಿಗೆ ಮತ್ತು ಅಲ್ಲಲ್ಲಿ ಸೂಕ್ತ ವಿವರಣೆ ನೀಡಿದ ಅರ್ಜುನ್ ಅವರಿಗೆ ನಮ್ಮ ಕೃತಜ್ಞತೆಗಳು. ಶ್ರೋತೃಗಳೇ, ನಿಮಗೆ ಏನನ್ನಿಸ್ತು ಈ ಭಾರತ ವಾಚನ? ಕುಮಾರವ್ಯಾಸನ ಕಾವ್ಯಧಾರೆ ಹೀಗೆ ವಿವಿಧ ರಾಗಗಳಲ್ಲಿ ಹರಿದರೆ ಮನಸ್ಸು ಕಲಕುವುದಿಲ್ಲವೇ? ಈ ಅದ್ಭುತ ಕಲೆಯ ರೂವಾರಿ ನಮ್ಮ ಚಂದ್ರಿಕಾ ಅವರಿಗೆ ಮತ್ತೆ ಧನ್ಯವಾದಗಳನ್ನು ಹೇಳೋಣ. ನಿಮಗೆ ಈ ಮುಂಚೆ ನಾನು ಹೇಳಿದ ಹಾಗೆ ಇದಕ್ಕೆ ವಿವರಣೆ ನೀಡಿದ ಅರ್ಜುನ್ ಭಾರದ್ವಾಜ್ ಯಾವ ರೀತಿಯಲ್ಲಿಯೂ ಸಾಮಾನ್ಯರಲ್ಲ. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಘನ ವಿದ್ವಾಂಸರು ಆಗಿ ಇರುವಂಥ ಒಂದು ಅಥಾರಿಟಿ ಇದೆ ಅವರಿಗೆ. ಯಾವುದೇ ವಿಚಾರದಲ್ಲೂ ಮಾತಾಡಿದ್ರೂ ಅಧಿಕಾರಯುಕ್ತವಾಗಿ ಮಾತನಾಡುವಂಥ ವ್ಯಕ್ತಿ. ಅವರ ಜೊತೆ ಒಂದು ಸಂದರ್ಶನವನ್ನು ನಾವು ಮುಂದಿನ ವಾರ ನಿಮಗೆ ತರ್ತಾ ಇದ್ದೀವಿ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ. 101 Music, an Australian production music catalog of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Hey, did you know 2RRR broadcasts a What's On segment at 4 p.m. from Monday to Thursday? If you have an upcoming event in the Ryde Hunters Hill district that you would like us to mention on air, then email Rose via community@2rrr.org.au. That email address again, community@2rrr.org.au. ಈಗ ಮತ್ತೊಂದು ಕನ್ನಡ ಗೀತೆ ಕೇಳಿ, ಭಾವಗೀತೆ ಕರುನಾಡು ಬಾ ಬೆಳಕೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുളു കത്തലെയಗವಿ ಮನೆ ದೂರ ಕನಿಕರಿಸಿ. ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ. ಹೇಳಿ
ಬಲು ದೂರ ನೋಟವನು ಕೇಳನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಬೆಳಗಾಗ ಹೊಳೆಯದೆಯೇ ಹಿಂದೊಮ್ಮೆ ನಾನೊಲಿದು ಬೆಳಗಾಗ ಹೊಳೆಯದೆಯೇ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡೆ ದಿವ್ಯ ಮುಖ ನಗುತ್ತಾ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಈಗ ಮತ್ತೊಂದು ಚಿತ್ರಗೀತೆ ಕೇಳೋಣವೆ. ಹಳೇ ಸಿನಿಮಾ ಹಾಡು, ನಿಮಗೆ ಕೆಲವರಿಗೆ ಜ್ಞಾಪಕ ಇರ್ಬೋದು ಈ ಹಾಡು. ಇದೋ ಕೇಳಿ.
ಮೌನಮಣಿ ವಾರಿಜ ಸಂಜಾತೆ ವಾಂಛಿತ ಫಲದಾತೆ ವಾರಿಜ ಸಂಜಾತೆ ವಾಂಛಿತ ಫಲದಾತೆ ವರ ಶುಭದಾತೆ ನೀರಜ ನೇತ್ರೆ ವರ ಶುಭದಾತೆ ನೀರಜ ನೇತ್ರೆ ಸುರನರ ಸೇವಿತೆ ಗಿರಿಜ ಪರಂಜ್ಯೋತಿ ಸುರನರ ಸೇವಿತೆ ಗಿರಿಜ ಪರಂಜ್ಯೋತಿ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ ತ್ರಿಭುವನ ಜನನಿ. ಇಷ್ಟು ಕೇಳಿದ ಮೇಲೆ ಶ್ರೋತೃಗಳೇ ಸ್ವಲ್ಪ ಮನಸ್ಸು ಹಗುರ ಮಾಡ್ಕೊಳ್ಳೋದಾದರೆ ಪ್ರಾಣೇಶ್ ಅವರ ಒಂದೆರಡು ಹಾಸ್ಯ ಚಟಾಕಿಗಳನ್ನು ಕೇಳೋಣ. ಸ್ನೇಹಿತರೆ, ಶಾಲ್ಯಾಗ ನಾಟಕ ಆಡಿಸ್ತಾರೆ ಗ್ಯಾದರಿಂಗ್ನಾಗ. ನಾನು ಇಲ್ಲೇ ಯಲಬುರ್ಗದಾಗ ಇದ್ದೆ ಅಂತ ಭಾಳ ಸಲ ಹೇಳೀನಿ. ಯಲಬುರ್ಗಿಯಿಂದ ಕೊಪ್ಪಳಿಗೆ 8 ಅಣ್ಣಿನ ₹1 ಚಾರ್ಜ್ ಇರ್ತಾವ. ಎಷ್ಟೋ ಸಲ ನಡ್ಕೊಂಬರ್ತಿದ್ದಾರೆ ರೈತರು. ಹುಲ್ಲು ತರ್ತಾರೆ ನೋಡಿರ. ಈ ಭಾಗದ ಸ್ವಲ್ಪ ಬರಗಾಲ, ನಮ್ಮ ಗಂಗಾವತಿ ನೀರಾವರಿ ಇರೋದಕ್ಕೆ ಗಂಗಾವತಿ ನೆಲ್ಲುಲ್ಲನ್ನು ಯಲಬುರ್ಗಿ ಕುಷ್ಟಗಿ ಈ ಭಾಗಕ್ಕೆಲ್ಲ ಆಗಿನ ಕಾಲಕ್ಕೆ ನೆಲ್ಲುಲ್ಲು ಒಯ್ತಿದ್ರು ದನಗಳಿಗೆ. ಹಂಗೊಬ್ಬ ನೆಲ್ಲುಲ್ಲು ತರೋ ಮುಂದೆ ಒಂದು ಯಾವುದೋ ಹಳ್ಳ್ಯಾಗ ದೊಡ್ಡ ತೆಗ್ಗು ಬಂಡಿ ಗಾಲಿ ಹಿಂಗಾಗಿ ಇಡೀ ಬಂಡಿ ತಲೆ ಕೆಳಗಾಗಿಬಿಡ್ತೀವಿ. ಹುಲ್ಲು ನೆಲಕ್ಕೆ ಮ್ಯಾಗ ಎತ್ತು. ಊರ ಮಂದಿ ಎಲ್ಲ ನೋಡ್ಕೊಂತ ತಿಂತಿದ್ರು. ಅವ್ನು ಎಬ್ಸಿದ್ರು, ಬಂಡಿ ಹೊಡೆಯವು ಮಕ ಏಕೆ ಹೊಡಿಸಿದ್ರು. ಗಾಬರಿ ಆಗ್ಬಿಟ್ಟವ, ಹಂಚ್ಕೊಬಿಡ್ತಮ್ಮ, ತಗೋ ನೀರು ಕುಡಿ. ನೀರು ಕುಡಿಸಿದ್ರು. ಬಾ ಕುಂದ್ರ. ನಮ್ಮಪ್ಪ ನಾನು ಸುಮ್ಮನೆ ಬಿಡಂಗಿಲ್ಲ ರೀ. ಇರಲಿ ಬಾ, ಏನಕ್ಕ ದಾರಿ ಕೆಟ್ಟತೆ ಅಂತ ಹೇಳಿದ್ರೆ ಆತಪ್ಪ. ಬಾ ಬಾ ಕರ್ಕೊಂಡು. ಇಲ್ರಿ ನಮ್ಮಪ್ಪ ಸುಮ್ಮನೆ ಬಿಡಂಗಿಲ್ಲ. ನಾವೆಲ್ಲ ಹೇಳ್ತೀವಿ ಬಾರ ತಂದು ಪಾಪ ಜಳಕ ಮಾಡಿದ್ರು. ಜಳಕ ಮಾಡ್ಕೊಂತ ನಮ್ಮಪ್ಪ ಸುಮ್ಮನೆ ಬಿಡಂಗಿಲ್ಲ, ನಮ್ಮಪ್ಪ ಸುಮ್ಮನೆ ಬಿಡಂಗಿಲ್ಲ, ನಮ್ಮಪ್ಪ ಸುಮ್ಮನೆ ಅಂದ್ಕೊಂತಾನೆ ಜಳಕ ಮಾಡಿದ. ಉಣ್ಣಾಕ್ ನೀಡಿದ್ರು. ಉಣ್ಣಲೆ ನಮ್ಮಪ್ಪ ಸುಮ್ಮನೆ ಬಿಡಂಗಿಲ್ಲ ರೀ. ಬಿಡ್ತಾನೆ ನೀ ಏನು ಮಾಡಿ ಉಣ್ಣ. ವಾಲಿ ವಾಲಿ ಅಂದ್ಕೊಂತ 10 ರೊಟ್ಟಿ ತಿಂದ ಅಚ್ಚಾರ ಉಂಡ. ಮಕ್ಕೋ 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 ರಾತ್ರಿ ಎಲ್ಲ ಬಂಡಿ ಹೊಡೆದಿ ಒಲ್ರಿ ನಮ್ಮಪ್ಪ ಸುಮ್ಮನೆ ಇರಂಗಿಲ್ಲ ಒದಿತಾನ ನನ್ನ. ಸುಮ್ಮನೆ ಮಕ್ಕಳಲ್ಲ ದಣ್ಕೊಂಡು ಮಲಗಿಸಿ ತಟ್ಟಿದ್ರು. ಏನಂತೀರಿ ಚವಿಯ ಚುಕ್ಕು ಅಂತೀರಿ. ತಟ್ಟಿದ್ರು, ನಿದ್ದೆ ಮಾಡಿದ್ರು. 2 ತಾಸಾಗಿದ್ದು ಎದ್ದು ಕುಂತು ಚಹಾ ಕುಡ್ದ. ನಮ್ಮಪ್ಪ ಸುಮ್ಮನೆ ಬಿಡಂಗಿಲ್ಲ. ನಾನು ಓದ್ಸ ಏನು ಮಾಡ್ತಾನೆ. ನಾವು ಅದೀವಿ. ಎಲ್ಲದ ನಿಮ್ಮಪ್ಪ ಹೇಳ. ಹುಲ್ಲಿನ ಕೆಳಗದನ್ರಿ ಅಂದ. ಶ್ರೋತೃಗಳೇ, ಹೀಗೆ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಮಾ ಕಟ್ಟಿ, ಚಂದ್ರಿಕಾ ಮತ್ತು ಅರ್ಜುನ್ ಭಾರದ್ವಾಜ್ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು. ನಿಮ್ಮ ಭೇಟಿ ಮುಂದಿನ ಭಾನುವಾರ ನವೆಂಬರ್ 24ರಂದು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳುತ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ. ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ಹುಲ್ಲಿನ ಮ್ಯಾಗ ಕುಂತಾನವ. ಅದಕ್ಕೆ ಉತ್ತರ ಕರ್ನಾಟಕದವ್ರು ನಾವು ಉಪಚಾರಕ್ಕೆ ಎತ್ತಿದ ಕೈ. ಯಾರು ಆಕ್ಸಿಡೆಂಟ್ ಆದಾಗ ಹಿಂಗೆ ಗಾಯ ಆದಾಗ ಬರ್ರಿ ರೆಸ್ಟ್ ಮಾಡ್ರಿ ಬರ್ರಿ. ಅದಕ್ಕೆ ಏನಾಯ್ತು ಅಂತ ಮೊದಲು ಕೇಳಿ ಆಮೇಲೆ ಉಪಚಾರ ಮಾಡ. ಹೌದಾ? ಈ ಸುಂದರವಾದ ಕಥೆಯಲ್ಲಿ ಎಷ್ಟೈತಾರೆ ಅವ್ರ ಪರಿಸ್ಥಿತಿ ನೋಡಿ ನಾವು ಮಾಡಬೇಕಂತಕ್ಕಂಥ ಒಂದು ಮಾತೈತಿ ಸ್ನೇಹಿತರೆ. ಜಾತ್ರೆ ಜಪ್ಟಿ ಉರುಸಂದಿನ ಭಿಕ್ಷುಕರು ಇರ್ತಾರೆ. ಒಬ್ಬವ ಭಿಕ್ಷುಕ 8 ಎಣ್ಣೆ ಕೊಟ್ರಿ, 8 ಎಣ್ಣೆ ಕೊಡ್ರಿ ಇಷ್ಟ ಕೇಳ್ತಿದ್ದವ. 8 ಎಣ್ಣೆ ಕೊಡ್ರಿ. ಒಬ್ಬ ನನ್ನಂತವ ಉತ್ಸಾಹ ಕೇಳೋದ್ರಾಗ ಸಹಿತ ಜಿಪುಣ್ತಾನ ಅನ್ಲೆ. 8 ಎಣ್ಣೆಗೆ ಏನು ಬರ್ತೈತಿ ಈಗಿನ ಕಾಲದಾಗ? ಉತ್ಸಾಹ ಕೇಳೋದು ಕೇಳ್ತಿ. ₹2 ಏನು ₹2 ರೂಪಾಯಿಗೆ ಏನು ಬೆಲೆನೇ ಇಲ್ಲ ಅಂಥವ್ರಿಗೆ 8 ಎಣ್ಣೆ ಕೊಡಿ ಅಂತೇಳಿ ಕೇಳ್ಬೇಕು. ₹1 ಕೊಡ್ರಿ. ಅವ ಏನು ಅನ್ಬೇಕ್ರಿ? ನಮಗೆ ಮಕ ನೋಡಿದಗಳಿಗೆ ಇವ್ರಿಗೆ ಎಷ್ಟು ಕೇಳ್ಬೇಕಂತ ಗೊತ್ತಾಗ್ಬಿಡ್ತೈತ್ರಿ ಅಂದ. ಹೆಂಗಾಗಿರ್ಬೇಡ ನನಗೆ. 8 ಎಣ್ಣೆ ಕೂಡ ಗಿರಾಕಿದ್ರೆ ಎದಂತ ಕಂಡು ಹಿಡಿತಿರ್ತಾರೆ ಭಿಕ್ಷುಕರು. ಅವ್ರನ್ನೊಳಗೂ ಪ್ರೊಫೆಷನಲ್ಸ್ ಇರ್ತಾರೆ. ಭಾಳ ವರ್ಷ ಭಿಕ್ಷೆ ಬೇಡಿದ್ರೆ ಯಾರು ನೀಡ್ತಾರ ಯಾರು ನೀಡಂಗಿಲ್ಲ ಅಂತ ಲೆಕ್ಕ ಹಾಕ್ತಿರ್ತಾರೆ. ಹೌದಾ? ಅದಕ್ಕೆ ಇವತ್ತು ಹಾಸ್ಯದ ಪರಿಭಾಷೆಯೇ ಚೇಂಜ್ ಆಗೈತೆ. ಕಾಗೆ ಒಂದಗಳ ಕಂಡರೆ ಕರೆಯ